ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ನಾವು ಶ್ರೀ ಮಹಾನ್ ರಮಣ ಮಹರ್ಷಿಗಳು, ಅದಾದ ನಂತರ ಪ್ರಾಣಿಗಳು, ಇವರಿಬ್ಬರ ಜೊತೆ ನಡೆಯುವಂತಹ ಕೆಲವು ಚಿಕ್ಕ ಚಿಕ್ಕ ಘಟನೆಗಳನ್ನು ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಒಬ್ಬ ವ್ಯಕ್ತಿಯಲ್ಲಿ ಸಂಪೂರ್ಣವಾಗಿ ಅಹಿಂಸೆಯ ಪ್ರವೃತ್ತಿಯಲ್ಲಿ ನೆಲೆ ನಿಂತಾಗ ಆತನಿಗೆ ಅವನ ಹತ್ತಿರದಲ್ಲೋ ಅಥವಾ ಅವನ ಸುತ್ತಮುತ್ತಲಿನಲ್ಲೋ ಪ್ರಾಣಿಗಳಿಗೆ ಹುಟ್ಟದಿಂದನೇ ಇರುವಂತಹ ಸಹಜವಾದ ವೈರತ್ವವನ್ನ ಅವುಗಳು ಆ ಪ್ರದೇಶದಲ್ಲಿ ಬಿಟ್ಟು ಬಿಡ್ತಾ ಬಂತು. ಈ ರೀತಿಯಾಗಿ ಪತಂಜಲಿ ಯೋಗ ಸೂತ್ರದಲ್ಲಿ ಪತಂಜಲಿ ಮಹರ್ಷಿ ಹೇಳಿದ್ದಾರೆ. ಒಂದು ಚಿಕ್ಕ ಘಟನೆ ನೋಡೋದಾದ್ರೆ, ಶೃಂಗೇರಿಯಲ್ಲಿ ಹಾವು ಒಂದು ಸರಿ ಆ ಬಿಸಿಲಿನಲ್ಲಿ ಕಪ್ಪೆಯನ್ನ ತಿನ್ನೋದಕ್ಕೆ ಹೋಗುವಂತ ಬದಲು ಆ ಕಪ್ಪೆಗೆ ನೆರಳನ್ನು ನೀಡಿರುತ್ತೆ ಅಂತ ನಮ್ಮಲ್ಲಿ ಅನೇಕರಿಗೆ ಗೊತ್ತಿರುವಂತಹ ವಿಷಯ. ಇದಕ್ಕೆ ಮೂಲಭೂತವಾದಂತಹ ಕಾರಣ ಏನು ಅಂದ್ರೆ, ಅಲ್ಲಿ ಮಹಾತ್ಮರು ತಪಸ್ಸು ಮಾಡಿದಂತಹ ಜಾಗ, ಅದಾದ ನಂತರ ಅಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುವಂತಹ ಜಾಗ. ಅಹಿಂಸೆ ಅಂದ್ರೆ ಮಾತಿನಲ್ಲೋ ಅಥವಾ ಮನಸ್ಸಿನಲ್ಲೋ ಅಥವಾ ನಾವು ಮಾಡುವಂತ ಕಾರ್ಯದಲ್ಲೋ ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗದೆ ಇರುವುದು ಅನ್ನೋದು ಮಾತ್ರ ಆಗಿರಲ್ಲ. ಅಹಿಂಸೆ ಅಂದ್ರೆ ಎಲ್ಲ ಜೀವಿಗಳ ಮೇಲೂ ಪರಿಶುದ್ಧವಾದಂತಹ ಪ್ರೀತಿಯನ್ನ ತೋರುವುದು, ಪರಿಶುದ್ಧವಾದಂತಹ ವಾತ್ಸಲ್ಯವನ್ನ ನೀಡುವುದು ಒಂದು ರೀತಿಯಾದಂತಹ ಅಹಿಂಸೆಯೇ ಆಗಿದೆ. ರಮಣ ಮಹರ್ಷಿಗಳು ತಿರುವಣ್ಣಾಮಲೈ ಅನ್ನುವಂತಹ ಜಾಗದಲ್ಲಿ ಒಂದು ಚಿಕ್ಕ ಕುಟೀರವನ್ನ, ಅಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ, ಆ ಬೆಟ್ಟಕ್ಕೆ ಸಮೀಪವಾಗಿರುವಂತಹ ಒಂದು ಚಿಕ್ಕ ಕಾಡಿನ ಪ್ರದೇಶದಲ್ಲಿ ಅವರು ಒಂದು ಆಶ್ರಮವನ್ನಾಗಿ ಮಾಡಿಕೊಂಡು ಅಲ್ಲಿ ಇರ್ತಾರೆ. ರಮಣ ಮಹರ್ಷಿಗಳು ಆ ಆಶ್ರಮದ ಕುಟೀರದಲ್ಲಿ ಇರುವಂತಹ ಸಮಯದಲ್ಲಿ ಕಾಡು ಪ್ರಾಣಿಗಳು, ಪಕ್ಷಿಗಳು ನಿರ್ಭೀತಿಯಿಂದ ಆ ಆಶ್ರಮಕ್ಕೆ ಬಂದು ತಮಗೆ ಬೇಕಾದ ಆಹಾರವನ್ನ ಅವುಗಳು ಮಹರ್ಷಿಗಳ ಕೈಯಿಂದನೇ ಪಡೆದು ಸ್ವೀಕಾರ ಮಾಡಿ ಹೋಗ್ತಾ ಇತ್ತು. ಶ್ರೀ ರಮಣರಿಗೆ ಒಬ್ಬ ಮನುಷ್ಯನ ಮೇಲೆ ಎಷ್ಟು ಪ್ರೀತಿಯನ್ನ ಒಬ್ಬ ಮನುಷ್ಯ ನೀಡ್ತಾನೋ ಅದೇ ರೀತಿಯಾದಂತಹ ಪ್ರೀತಿಯನ್ನ ಪ್ರಾಣಿ ಪಕ್ಷಿಗಳ ಮೇಲೂ ಅವರು ನೀಡ್ತಾ ಇದ್ರು. ಯಾವುದೇ ಜೀವಿಗೂ ಭೇದ ಭಾವ ಮಾಡ್ತಾ ಇರಲಿಲ್ಲ. ರಮಣ ಮಹರ್ಷಿಗಳು ಪಕ್ಷಿಗಳನ್ನ, ಪ್ರಾಣಿಗಳನ್ನ ಅದು ಇದು ಅಂತ ಕರಿತಾ ಇರಲಿಲ್ಲ, ಅವನು ಅವಳು ಅಂತ ಅವರು ಕರಿತಾ ಇದ್ರು. ರಮಣ ಮಹರ್ಷಿಗಳು ತಮ್ಮ ಸೇವಾಕರ್ತರಿಗೆ ಕೆಲವು ಸರಿ ಮಕ್ಕಳಿಗೆ ಅನ್ನ ಹಾಕಿದ್ರೆ ಅಂತ ಕೇಳಿದ್ರೆ ಸೇವಾಕರ್ತರಿಗೆ ಯಾವ ರೀತಿಯಾದಂಥ ಅರ್ಥ ಆಗ್ತಿತ್ತು ಅಂದ್ರೆ, ನಾಯಿಗಳಿಗೆ ಅನ್ನ ಹಾಕಿದ್ದೀರಾ ಅಂತ ಕೇಳ್ತಾ ಇದ್ರು. ಯಾಕೆಂದ್ರೆ ಅವರು ನಾಯಿನ ಮಕ್ಕಳ ತರ ನೋಡ್ತಾ ಇದ್ರು. ಅದಾದ್ಮೇಲೆ ಲಕ್ಷ್ಮಿ ಊಟ ಮಾಡಿದ್ಲಾ ಅಂತ ಕೇಳಿದ್ರೆ, ಹಸು ಲಕ್ಷ್ಮಿ ಅನ್ನುವಂಥ ಹಸು ಊಟ ಮಾಡ್ತಾ ಅಂತ ಕೇಳುವ ಸ್ವಭಾವ ಅವರದ್ದು. ಸಾಮಾನ್ಯವಾಗಿ ನವಿಲುಗಳು ಮನುಷ್ಯನ ಹತ್ರ ಅಷ್ಟು ಸುಲಭವಾಗಿ ಬರೋದಿಲ್ಲ. ಆದರೆ ರಮಣಾಶ್ರಮದಲ್ಲಿ ನೀವು ಎಲ್ಲೇ ಹೋದ್ರೂ ಅಲ್ಲಿ ನವಿಲುಗಳು ನಿಮ್ಗೆ ಒಂದಲ್ಲ ಒಂದಾಗಿ ನಿಮ್ಗೆ ಕಾಣಿಸುತ್ತೆ. ನವಿಲುಗಳು ರಮಣರ ಜೊತೆ ಬಂದು ಅವರ ಹತ್ರ ಬಂದು ಕೂಗಿ ಕೂಗಿ ತನ್ನದೇ ಆದಂತ ಭಾಷೆಯಲ್ಲಿ ರಮಣರ ಜೊತೆ ಮಾತಾಡ್ತಾ ಇತ್ತು. ಅದಕ್ಕೆ ರಮಣರು ಉತ್ತರವನ್ನ ಆ ಪಕ್ಷಿಗಳಿಗೆ ನೀಡ್ತಾ ಇದ್ರು. ಪ್ರಾಣಿ ಪಕ್ಷಿಗಳು ರಮಣರಿಂದ ಬೇಳೆಕಾಳು, ಅಕ್ಕಿ, ಮಾವಿನ ಹಣ್ಣು ಈ ರೀತಿ ಹಲವಾರು ಆಹಾರಗಳನ್ನ ಪಡೆದು ತಮ್ಮ ಸ್ವಸ್ಥಾನಕ್ಕೆ ಆ ಪ್ರಾಣಿ ಪಕ್ಷಿಗಳು ಹಿಂದಿರುಗ್ತಾ ಇದ್ವು. ರಮಣರು ನಾಳೆ ಇನ್ನೇನು ದೇಹತ್ಯಾಗ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಡಾಕ್ಟರ ಹೇಳಿಕೆಯಂತೆ ತೀವ್ರ ನೋವಿನಿಂದ ಅವರು ನರಳುತ್ತಿದ್ದಂತಹ ರಮಣ ಮಹರ್ಷಿಗಳು ಅಂತಹ ಸಂದರ್ಭದಲ್ಲೂ ಸಮೀಪದಲ್ಲಿರುವಂತಹ ಮರದ ಮೇಲೆ ಕುಳಿತಿದ್ದಂತಹ ನವಿಲುಗಳ ಶಬ್ದವನ್ನ ಕೇಳಿ ಆ ಪ್ರಾಣಿಗಳಿಗೆ, ಆ ಪಕ್ಷಿಗಳಿಗೆ ಆಹಾರವನ್ನ ನೀಡಿದ್ರ ಅಂತ ವಿಚಾರಿಸಿದ್ರು. ಅದೇ ಸಂದರ್ಭದಲ್ಲಿ ಗುಬ್ಬಚ್ಚಿಗಳು ರಮಣರು ಇರುವಂತಹ ಸ್ಥಳಕ್ಕೆ ಹಾರಿಕೊಂಡು ಬಂದು ರಮಣರ ಕೈಯಿಂದಲೇ ಆ ಪಕ್ಷಿಗಳು ಆಹಾರವನ್ನ ಸ್ವೀಕರಿಸಿದ್ದವು. ಆಗಿನ ಕಾಲದಲ್ಲಿ ಶ್ರೀರಮಣರು ಇದ್ದಂತಹ ಪ್ರದೇಶ ಕಾಡು ಪ್ರದೇಶ ಆಗಿದ್ದರಿಂದ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಹಾವುಗಳು ಬರ್ತಾ ಇದ್ವು. ಅವರು ಆಶ್ರಮದ ಸರೌಂಡಿಂಗ್ಸ್ ಅಲ್ಲಿ, ಆ ಹೊರಾಂಗಣದಲ್ಲಿ ರಮಣ ಮಹರ್ಷಿಗಳು ಯಾವುದೇ ಕಾರಣಕ್ಕೂ ಈ ಹಾವುಗಳನ್ನ ಕೊಲ್ಲೋದಕ್ಕೆ ಬಿಡ್ತಾ ಇರಲಿಲ್ಲ. ಈ ಕೊಲ್ಲಕ್ಕೆ ಹೋದವ್ರನ್ನ ತಡೆದು, ನಾವು ಅವುಗಳ ರಾಜ್ಯಕ್ಕೆ ಬಂದಿದ್ದೀವಿ, ಅವುಗಳಿಗೆ ತೊಂದರೆ ಕೊಡೋದು ಸರಿಯಲ್ಲ ಅಂತ ಹೇಳ್ತಾ ಇದ್ರು. ಅದಾದ ನಂತರ ಆ ಹಾವುಗಳು ಯಾವುದೇ ರೀತಿಯಾದಂಥ ಕೆಡುಕನ್ನ ನಮಗೆ ಮಾಡುವಂಥ ಉದ್ದೇಶದಿಂದ ಅವುಗಳು ಬಂದಿಲ್ಲ ಅಂತನೂ ಅವರಿಗೆ ಮನವರಿಕೆಯನ್ನ ಮಾಡ್ತಾ ಇದ್ರು. ಒಂದು ಸರಿ ರಮಣ ಮಹರ್ಷಿಗಳು ಬೆಟ್ಟದ ಮೇಲೆ ಕೂತಿರುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ನಾಗರ ಹಾವು ರಮಣ ಮಹರ್ಷಿಗಳ ಕಾಲ ಮೇಲೆ ಬಂದು ಕುತ್ಕೊಂಡು ಸ್ವಲ್ಪ ಹೊತ್ತಿದ್ದು ಅದಾದ ನಂತರ ಅದು ಏನು ಮಾಡದೆ ಅದು ಹೊರಟೋಯ್ತು. ಅದೇ ಸಮಯದಲ್ಲಿ ರಮಣ ಮಹರ್ಷಿಗಳನ್ನು ಯಾವುದೇ ರೀತಿಯಾದಂತಹ ಭಯ, ಉದ್ವೇಗಗಳನ್ನ ಅವರು ಹೊಂದದೆ ಶಾಂತಿಯಿಂದ, ನೆಮ್ಮದಿಯಿಂದ ಕುತ್ಕೊಂಡಿದ್ರು. ಆ ಹಾವು ಹೊರಟು ಹೋದಂಥ ಸಂದರ್ಭದಲ್ಲಿ ಅವರ ಶಿಷ್ಯರು ಬಂದು ರಮಣರ ಹತ್ರ ನಿಮ್ಗೆ ಹೇಗನಿಸ್ತು ಅಂತ ಕೇಳಿದಾಗ ಅವರು ತಣ್ಣಗೆ ಮೆತ್ತಗೆ ಇತ್ತು ಅಂತ ಅವ್ರು ಹೇಳಿದ್ರೆ ಹೊರತು ನನಗೆ ಭಯ ಆಯಿತು, ಇದು ನನ್ನ ಎಲ್ಲಿ ಕಚ್ಚಿಬಿಡುತ್ತೋ ಅನ್ನೋಂಥ ಭಯ ನನಗಿತ್ತು ಅಂತ ಅವರು ಹೇಳ್ಕೊಳ್ಳಿಲ್ಲ. ಇದೇ ಸಂದರ್ಭದಲ್ಲಿ ರಮಣ ಮಹರ್ಷಿಗಳ ಕಾಲ್ ಮೇಲೆ ಬಂದು ಹಾವುಗಳು ಕುತ್ಕೊಂಡು ಹೋಗ್ತಾ ಇದ್ದಾವೆ, ನಮ್ಮ ಮೇಲೂ ಕುತ್ಕೊಂಡ್ರೆ ಏನು ಆಗಲ್ವಾ
ಅಂದ್ಬಿಟ್ಟು ನಾವು ಹುಚ್ಚು ಪ್ರಯತ್ನವನ್ನ ಮಾಡಕ್ಕೆ ಹೋದ್ರೆ ಇವಾಗ ಒಂದು ಕತೆ ಹೇಳ್ತೀನಿ ನೋಡಿ, ಆ ತರನೇ ಆಗೋದು. ಒಂದು ಕಡೆ ಭೀಕರವಾದಂತಹ ಪ್ರವಾಹ ಬಂದ್ಬಿಡ್ತು. ಅದರಲ್ಲಿ ಒಬ್ಬ ಮನುಷ್ಯ ಕೊಚ್ಕೊಂಡು ಹೋಗ್ತಾ ಇದ್ದಾನೆ, ಯಾವ್ದೋ ಒಂದು ದೊಡ್ಡ ಮರನ ಅವನು ಹಿಡ್ಕೊಂಡ. ಅದೇ ರೀತಿಯಾಗಿ ಎಲ್ಲೋ ದೂರದಿಂದ ಕೊಚ್ಕೊಂಡು ಬಂದಂತಹ ಒಂದು ಹಾವುನು ಆ ಮರವನ್ನ ಹಿಡ್ಕೊಂತು. ಇಬ್ರು ಸುಮಾರು 3 ದಿನಗಳ ಕಾಲ ಆ ಪ್ರವಾಹವನ್ನ ತಡ್ಕೊಂಡು ಆ ಮರದ ಹತ್ರನೇ ಅವರು ಆಶ್ರಯವನ್ನ ಪಡೆದಿದ್ರು. ಆ ಸಂದರ್ಭದಲ್ಲಿ ಅವನ ಪಾಡಿಗೆ ಅವನಿದ್ದ, ಆ ಹಾವು ಪಾಡಿಗೆ ಅದಿತ್ತು. ಯಾವುದೇ ರೀತಿಯಾದಂತಹ ತೊಂದರೆನೂ ಆ ಹಾವು ಕೊಡ್ಲಿಲ್ಲ. ಅದಾದ ನಂತರ ಪ್ರವಾಹ ಸಾಮಾನ್ಯವಾಗಿ ಕಡಿಮೆ ಆಗುತ್ತಾ ಬಂತು. ಈ ಪ್ರವಾಹ ಕಡಿಮೆ ಆದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಬಂಧುಗಳು ಅವನನ್ನ ಹುಡ್ಕೊಂಡು ಬಂದ್ರು. ಬಂದ ಮೇಲೆ ಆ ವ್ಯಕ್ತಿಯನ್ನ ಮರದಿಂದ ಕೆಳಗಡೆ ಇಳಿಸಿದ್ರು. ಇಳಿಸಾದ್ಮೇಲೆ ಆ ಹಾವನ್ನು ಮರದ ಮೇಲಿತ್ತು, ಅದನ್ನು ಕೆಳಗಡೆ ಬಂದು ಇಳಿತು. ಇದಾದ ನಂತರ ನನಗೆ ಈ ಹಾವು ಏನು ಮಾಡ್ಲಿಲ್ಲ, 3 ದಿನ ಆರಾಮಾಗಿದ್ದೆ, ನನ್ನ ಪಾಡಿಗೆ ನಾನಿದ್ದೆ, ಅದ್ರ ಪಾಡಿಗೆ ಅದಿತ್ತು ಅಂತ ಅವನು ಹೇಳ್ತಾನೆ. ಆ ಬಂಧುಗಳು ಓಕೆ ಅಂತ ಹೇಳ್ತಾರೆ. ಸರಿ ಆಯ್ತು, ನಾನು ಆ ಇಬ್ರು ಜೊತೆಗೆ ಇದ್ವಲ್ಲ, ಅದಕ್ಕೊಂದು ಕೃತಜ್ಞತೆ ತೋರಿಸ್ಬೇಕು ಅನ್ಬಿಟ್ಟು ಇವನ್ ಸುಮ್ನೆ ಇರ್ಲಾರ್ದೆ ಆ ಹಾವನ್ನ ಸವರ್ತಾನೆ. ಸವರ್ತಾ ಇರ್ಬೇಕಾದ್ರೆ ಅದು 1-2 ಸರಿ ಸೈಲೆಂಟ್ ಆಗಿದ್ಬಿಟ್ಟು 3ನೇ ಸರಿ ಸವರ್ಬೇಕಾದ್ರೆ ಅದು ಕಚ್ಬಿಡುತ್ತೆ. ಅದಾದ ನಂತರ ಕೆಲವೇ ಕ್ಷಣಗಳಲ್ಲಿ ಅವನು ಆ ಹಾವಿನ ಕಡಿತಕ್ಕೆ ಒಳಗಾಗಿ ಅವನು ವಿಷ ಮೈಯೆಲ್ಲ ಏರಿ ಅವನು ಅಲ್ಲೇ ಪ್ರಾಣ ಬಿಟ್ಬಿಡ್ತಾನೆ. ಈ ಸಂದರ್ಭದಲ್ಲಿ ವಿಚಾರ ಮಾಡಿ ನೋಡೋದಾದ್ರೆ ಆ ಸಮಯದಲ್ಲಿ ಅವನು ಕಷ್ಟದಲ್ಲಿದ್ದ, ಆ ಪ್ರಾಣಿನೂ ಕಷ್ಟದಲ್ಲಿತ್ತು. ಇವನು ಅದಕ್ಕೆ ತೊಂದರೆ ಕೊಡ್ಲಿಲ್ಲ, ಅದು ಇವನಿಗೆ ತೊಂದರೆ ಕೊಡ್ಲಿಲ್ಲ. ಅದಾದ ನಂತರ ಇವನು ತನ್ನ ಹುಚ್ಚಾಟವನ್ನು ಮೈ ಮೆರೆತು ಹೋಗಿ ಆ ಹಾವನ್ನ ಮುಟ್ಟಿದ್ದಕ್ಕೆ ಅದಕ್ಕೆ ಎಲ್ಲಿತ್ತೋ ಕೋಪ. ಯಾವುದೇ ಪ್ರಾಣಿಗಳನ್ನು ಅಷ್ಟು ಸುಲಭವಾಗಿ ತನ್ನ ಮೈಯನ್ನ ಮುಟ್ಟೋದಕ್ಕೆ ಬಿಡೋದಿಲ್ಲ. ಅಂತ ಸಂದರ್ಭದಲ್ಲಿ ಇವನು ಆ ಹಾವನ್ನ ಹೋಗಿ ಮುಟ್ಟಿದ್ದಾನೆ. ಅದಕ್ಕೆ ಕೋಪ ಬಂದು ಕಚ್ಚಿಬಿಟ್ಟಿದೆ ಅಷ್ಟೇ. ರಮಣಾಶ್ರಮದಲ್ಲಿ ಅನೇಕ ರೀತಿಯಾದಂತಹ ಪ್ರಾಣಿಗಳನ್ನ ಸಾಕಿರ್ತಾರೆ. ಆಶ್ರಮದಲ್ಲಿ ನಾಯಿಗಳಲ್ಲಿ ಅತ್ಯಂತ ಬುದ್ಧಿವಂತಳಾದವಳು ಕಮಲ. ಈ ಶ್ರೇಷ್ಠವಾದ ನಾಯಿ ಆಶ್ರಮಕ್ಕೆ ಬಂದಂತಹ ಭಕ್ತಾದಿಗಳನ್ನ, ಅದಾದ ನಂತರ ಅತಿಥಿಗಳನ್ನ ಗಿರಿ ಪ್ರದಕ್ಷಿಣೆ ಮಾಡಿಸ್ಕೊಂಡ್ ಬಾ ಅಂತ ರಮಣ ಮಹರ್ಷಿಗಳು ಆ ಕಮಲಾಗೆ ಹೇಳಿ ಕಳಿಸ್ತಾ ಇದ್ರು. ಅದೇ ರೀತಿಯಾಗಿ ಆ ನಾಯಿ ಆ ಅತಿಥಿಗಳನ್ನ, ಆ ಭಕ್ತಾದಿಗಳನ್ನ ಗಿರಿ ಪ್ರದಕ್ಷಿಣೆ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತಾ ಇತ್ತು. ಆ ಗಿರಿ ಪ್ರದಕ್ಷಿಣೆ ಮಾಡುವಂತಹ ಸಮಯದಲ್ಲಿ ಬರುವಂತಹ ಕೊಳ, ದೇವಸ್ಥಾನ, ಗುಡಿಗಳು ಇವುಗಳನ್ನೆಲ್ಲ ಚಾಚು ತಪ್ಪದೆ ಕಮಲ ತೋರಿಸ್ಕೊಂಡು ಕರ್ಕೊಂಡ್ಬರ್ತಾ ಇದ್ಲು. ರಮಣ ಮಹರ್ಷಿಗಳು ಮಹಾನ್ ಜ್ಞಾನಿಗಳು. ಅವರಿಗೆ ಎಲ್ಲ ರೀತಿಯಾದಂತಹ ಪ್ರಾಣಿಗಳು, ಜೀವಿಗಳ ಮಾತು, ಅದಕ್ಕೆ ಏನಾಗ್ತಾ ಇದೆ ಅನ್ನೋದನ್ನ ಅವರಿಗೆ ಗೊತ್ತಾಗ್ತಾ ಇತ್ತು. ಇಂಥ ಪ್ರಾಣಿಗಳು ಯಾಕೆ ಕೂಗ್ತಾ ಇದೆ, ಇಂಥ ಪ್ರಾಣಿಗಳು ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದೆ, ಅವುಗಳ ಹಾವಭಾವನೆಲ್ಲ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಂಥವ್ರು. ಆಶ್ಚರ್ಯ ಏನು ಅಂದ್ರೆ ಈ ಮಂಗಗಳು ಕೆಲವು ಸರಿ ಜಗಳ ಆಡ್ತವೆ. ಈ ಮಂಗಗಳು ಜಗಳ ಆಡುವಂಥ ಗುಂಪುಗಳು ಒಂದು ಸರಿ ರಮಣ ಮಹರ್ಷಿಗಳ ಹತ್ರ ಹೋಗ್ಬಿಟ್ಟು ತನ್ನ ಪ್ರಾಬ್ಲಮ್ನ ರಮಣ ಮಹರ್ಷಿಗಳ ಹತ್ರ ತಿಳಿಸಿ ಅವರಿಂದ ಸಲಹೆಯನ್ನ ಪಡೆದು ಆ ಪ್ರಾಬ್ಲಮ್ಗೆ ಒಂದು ಇತ್ಯರ್ಥ ಮಾಡಿಕೊಂಡು ಹೋಗ್ತಾ ಇದ್ವಂತೆ. ಸಾಮಾನ್ಯವಾಗಿ ಒಂದು ಕಾಡಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಒಂದು ಕೋತಿನ ಹಿಡ್ಕೊಂಡ್ಬಂದು ಸಾಕಿ ಮತ್ತೆ ಅದನ್ನ ಎತ್ಕೊಂಡೋಗಿ ಕಾಡಿಗೆ ಬಿಟ್ರೆ ಅಲ್ಲಿರುವಂತಹ ಕಾಡಿನಲ್ಲಿರುವಂತಹ ಕಪಿಗಳು ಈ ಮಂಗವನ್ನ ಸೇರಿಸ್ಕೊಳ್ಳಲ್ಲ. ಆದ್ರೆ ಆಶ್ರಮಕ್ಕೆ ಬರ್ತಾ ಇದ್ದಂತ ಕೋತಿಗಳನ್ನ, ರಮಣ ಮಹರ್ಷಿಗಳ ಜೊತೆ ಇರ್ತಾ ಇದ್ದ ಕೋತಿಗಳನ್ನ, ಅವುಗಳು ಮತ್ತೆ ಕಾಡಿಗೆ ಹೋದ್ರೆ ಆ ಕಾಡಿನಲ್ಲಿದ್ದಂತಹ ಕೋತಿಗಳು ಈ ಕೋತಿಯನ್ನ ಸಂತೋಷದಿಂದ ಬರಮಾಡ್ಕೊಂಡು ಅವುಗಳ ಜೊತೆ ಆಟ ಆಡ್ಕೊಂಡಿರ್ತಾ ಇದ್ವಂತೆ. ರಮಣ ಮಹರ್ಷಿಗಳು ಅವರ ಬಳಿ ಯಾವ ಭಕ್ತರು ಬಂದರೂ ಕೂಡ ಅವರನ್ನ ಗಿರಿ ಪ್ರದಕ್ಷಿಣೆ ಮಾಡುವಂತ ಸಲಹೆಯನ್ನ ನೀಡ್ತಾ ಇದ್ರು. ಒಂದು ಸರಿ ರಮಣ ಮಹರ್ಷಿಗಳು ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರಿಗೆ ಹಸಿವು ಬಾಯಾರಿಕೆ ಆಗತ್ತೆ. ಅದೇ ಟೈಮಲ್ಲಿ ಎಲ್ಲಿಂದನೋ ಒಂದು ಗುಂಪು ಮಂಗಗಳ ಗುಂಪು ಬಂದು ಆ ರಮಣ ಮಹರ್ಷಿಗಳು ಇದ್ದಂತಹ ಪ್ರದೇಶದಲ್ಲಿ ಹಲವಾರು ಹತ್ತಿ ಮರಗಳಿರುತ್ತೆ. ಆ ಹತ್ತಿ ಮರದ ಮೇಲೆ ಹೋಗಿ ಆ ಮರನ ಚೆನ್ನಾಗಿ ಅಲ್ಲಾಡಿಸಿ ಆ ಹತ್ತಿ ಮರದಿಂದ ಆ ಹತ್ತಿ ಹಣ್ಣುಗಳನ್ನ ಕೆಳಗಡೆ ಉದುರಿಸಿ ಆ ಮಂಗಗಳು ಯಾವುದನ್ನು ಆ ಹಣ್ಣನ್ನ ತಿನ್ನದೆ ಅವುಗಳು ಹೊರಟೋದ್ವಂತೆ. ಅದಾದ ನಂತರ ಆ ಹತ್ತಿ ಹಣ್ಣುಗಳನ್ನ ರಮಣ ಮಹರ್ಷಿಗಳು ತಿಂದು ಮುಂದಕ್ಕೆ ಸಾಗಿದ್ರು. ಇಂಥ ಕೆಲವು ಘಟನೆಗಳಿಂದ ನಾವು ವಿಚಾರ ಮಾಡಿ ನೋಡೋದಾದ್ರೆ ಪ್ರೀತಿಗೆ ಒಂದು ಅದ್ಭುತವಾದಂತಹ ಶಕ್ತಿ ಇದೆ. ಇಂಥ ಅನೇಕ ಘಟನೆಗಳು ರಮಣ ಮಹರ್ಷಿ ಅವರ ಜೀವನದಲ್ಲಿ ಹಾದು ಹೋಗಿದ್ದಾವೆ. ಈ ಘಟನೆಗಳೆಲ್ಲ ನಮಗೆ ಒಂದು ಆದರ್ಶಪ್ರಾಯಕವಾಗಿರುವಂತಹ ಅಂಶಗಳಾಗಿದ್ದಾವೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ಅಥವಾ ನಿಮಗೆ ಯಾವುದೋ ಒಂದು ತರ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ನೀಡಿರುತ್ತೆ ಅನ್ನೋ ನಂಬಿಕೆಯಿಂದ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬರ್ತೀನಿ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.